ಹವಾಮಾನ. ಮುಖ್ಯವಾದ 3 ರೀತಿಯ ಹವಾಮಾನಗಳು ಭಾರತಾದ್ಯಂತ ಕಂಡುಬರುತ್ತದೆ. 1. ಚಳಿಗಾಲದ ಪರಿಸ್ಥಿತಿಗಳು. 2. ಮಳೆಗಾಲದ ಪರಿಸ್ಥಿತಿಗಳು. 3. ಮರುಭೂಮಿಯ ಪರಿಸ್ಥಿತಿಗಳು. ಚಳಿಗಾಲದ ಪರಿಸ್ಥಿತಿಗಳು. ಹೆಚ್ಚಾಗಿ ಉತ್ತರ ಭಾರತದ ಕೆಲವು ಪ್ರದೇಶಗಳಲ್ಲಿ ಹಿಮಪಾತ ಆಗುತ್ತದೆ. ಇದರಿಂದ ವಾಹನ ಚಾಲನೆಯ ಮೇಲೆ ಪ್ರಭಾವ ಬೀರುತ್ತದೆ. ಕೆಳಗಿನ ನಕ್ಷೆಯಲ್ಲಿ ಕಾಣುವ ಕೆಂಪು ಬಣ್ಣದ ಪ್ರದೇಶಗಳಲ್ಲಿ ಹೆಚ್ಚು ಹಿಮಪಾತ ಆಗುತ್ತದೆ ಮತ್ತು ಹಳದಿ ಬಣ್ಣದ ಪ್ರದೇಶಗಳಲ್ಲಿ ಸಾಧಾರಣ ಹಿಮಪಾತ ಆಗುತ್ತದೆ. ಚಳಿಗಾಲದ ಪರಿಸ್ಥಿತಿಗಳು. ಚಳಿಗಾಲದಲ್ಲಿ ವಾತಾವರಣ ಬದಲಾಗಿ ಗಾಳಿಯಲ್ಲಿ ಮಂಜು ತುಂಬಿ ರಸ್ತೆಯ ಗೋಚರತೆಯ ಮೇಲೆ ಪ್ರಭಾವ ಬೀರುತ್ತದೆ. ಚಳಿಗಾಲದಲ್ಲಿ ರಸ್ತೆಯ ಮೇಲೆ ಹಿಮ ಇರುವುದರಿಂದ ವಾಹನವನ್ನು ಸ್ಥಿರವಾಗಿ ಚಲಿಸುವುದು ಕಷ್ಟಕರ. ರಸ್ತೆಯ ಮೇಲೆ ಅತಿ ಹೆಚ್ಚು ಹಿಮ ಬಿದ್ದಾಗ ಚಾಲಕರಿಗೆ ಸ್ಪಷ್ಟವಾಗಿ ಕಾಣುತ್ತದೆ, ಹಾಗಾಗಿ ಎಚ್ಚರವಹಿಸುತ್ತಾರೆ. ಆದರೆ ಹಿಮ ಕಡಿಮೆ ಬಿದ್ದಾಗ ಸ್ಪಷ್ಟವಾಗಿ ಕಾಣದೇ ಇರುವುದರಿಂದ ಅಪಾಯ ಇರುತ್ತದೆ. ರಸ್ತೆಯ ಮೇಲೆ ಹಿಮದ ಹರಡುವಿಕೆ ಸಮವಾಗಿ ಇಲ್ಲದೆ ಇರುವಾಗ ವೇಗವಾಗಿ ಚಲಿಸಿದರೆ ಜಾರಿಕೆಯ ಸಂಭವ ಹೆಚ್ಚು ಇರುತ್ತದೆ. ಹಿಮಪಾತ ಆದಾಗ ರಸ್ತೆ ಪೂರ್ತಿಯಾಗಿ ಮುಚ್ಚಿಹೋಗಿ ಅದರ ಅಗಲದ ಅಳತೆ ಹಾಗೂ ರಸ್ತೆಯ ಮೇಲಿರುವ ಬಿಳಿ ಪಟ್ಟಿಗಳು ಕಾಣುವುದಿಲ್ಲ. ಹಿಮಪಾತ ಆದ ಮೇಲೆ ವಾಹನಗಳು ಚಲಿಸಿದಾಗ ಅವುಗಳ ಚಕ್ರಗಳಿಗೆ ಹಿಮ ಅಂಟಿಕೊಳ್ಳುತ್ತದೆ. ಇದರಿಂದ ರಸ್ತೆಯ ಮೇಲೆ ಒಂದು ಬರಿಯಾದ ಪಟ್ಟಿ ಬೀಳುತ್ತದೆ. ಈ ಪಟ್ಟಿಗಳ ಮೇಲೆ ಚಲಿಸಿದರೆ ವಾಹನಗಳು ಭದ್ರವಾಗಿ ಚಲಿಸುತ್ತವೆ, ಆದರೆ ಈ ಪಟ್ಟಿಗಳ ಪಕ್ಕದ ಹಿಮದ ಮೇಲೆ ಚಲಿಸಿದರೆ ಜಾರುವ ಸಂಭವ ಇದ್ದು ಅಪಾಯ ಇರುತ್ತದೆ. ಜಾಗ್ರತೆ ವಹಿಸಬೇಕು. ಇಂತಹ ಪರಿಸ್ಥಿತಿಗಳಲ್ಲಿ ಇತರ ವಾಹನಗಳನ್ನು ಹಿಂದಿಕ್ಕಬಾರದು, ಓವರ್ಟೇಕ್ ಮಾಡಬಾರದು. ಅತಿ ಚಳಿಯ ಪರಿಸ್ಥಿತಿಗಳಲ್ಲಿ ರಸ್ತೆಯ ಮೇಲೆ ಮಳೆ ನೀರು ಗಟ್ಟಿಯಾದ ಹಿಮವಾಗಿ ಪರಿವರ್ತಿಸುವ ಸಂಭವಗಳು ಇರುತ್ತವೆ. ಇದರಿಂದ ಜಾರಿಕೆ ಪರಿಸ್ಥಿತಿಗಳು ಹುಟ್ಟಬಹುದು. ಹಿಮಪಾತದ ಜೊತೆಗೆ ಗಾಳಿಯೂ ಇದ್ದರೆ ಇತರ ವಾಹನಗಳ ಚಕ್ರಗಳಿಂದ ಅಥವಾ ಅವುಗಳ ಛಾವಣಿಯ ಮೇಲಿಂದ ಹಿಮದ ಪುಡಿ ನಿಮ್ಮ ವಾಹನದ ಮೇಲೆ ಹಾರುವ ಸಂಭವ ಇರುತ್ತದೆ. ಇದರಿಂದ ರಸ್ತೆಯ ಗೋಚರತೆಯ ಮೇಲೆ ಪ್ರಭಾವ ಬೀರುತ್ತದೆ. ಹಿಮವನ್ನು ತೆಗೆದು ಸ್ವಚ್ಛ ಮಾಡುವ ದೊಡ್ಡ ಗಾತ್ರದ ವಾಹನಗಳಿಂದ ನಿಮ್ಮ ಸುರಕ್ಷತೆಗಾಗಿ ದೂರವಿರಬೇಕು. ಈ ವಾಹನಗಳು ರಸ್ತೆಯ ಮೇಲೆ ಚಲಿಸಿದಾಗ ರಸ್ತೆಯ ಮೇಲೆ ಬೀಳುವ ಅದರ ಚಕ್ರಗಳ ಪಟ್ಟಿಗಳು ರಸ್ತೆಯ ಅಗಲತೆಯನ್ನು ತೋರುತ್ತದೆ. ಇದನ್ನು ದಾಟಿ ಆಚೆಗೆ ಹೋದರೆ ವಾಹನ ಕುಸಿಯುವ ಅಪಾಯ ಇರುತ್ತದೆ. ಚಳಿಗಾಲದಲ್ಲಿ ವಾಹನ ಚಲಿಸುವಾಗ ಮಾಡಬೇಕಾದ ತಯಾರಿಗಳು. 1. ರಸ್ತೆಯಲ್ಲಿ ವಾಹನ ಕೆಟ್ಟು ಅದರ ಇಂಜಿನ್ ಚಲಾಯಿಸಲು ಆಗದಿದ್ದರೆ ವಾಹನದ ಕೋಣೆಯೊಳಗೆ ಹೆಚ್ಚು ಹೊತ್ತು ಶಾಖ ನಿಲ್ಲುವುದಿಲ್ಲ, ಚಳಿಯ ಅನುಭವ ಹೆಚ್ಚು ಆಗುವ ಸಂಭವ ಇರುತ್ತದೆ. ಹಾಗಾಗಿ ಚಳಿಗೆ ತಕ್ಕ ವಸ್ತ್ರಗಳನ್ನು ಧರಿಸಿಯೇ ಹೊರಡಬೇಕು. 2. ಚಳಿಗಾಲದಲ್ಲಿ ಸುರಕ್ಷತೆಗೆ ನಿಮ್ಮ ಜೊತೆ ಇರಬೇಕಾದ ಇತರ ಉಪಕರಣಗಳು: ಹಿಮದ ಸಲಿಕೆ ಹಾಗೂ ಉಜ್ಜುಗ, ಮೊಬೈಲ್ ಫೋನ್, ಸ್ಟಾರ್ಟರ್ ಕೇಬಲ್, ಮತ್ತೊಂದು ವಾಹನದ ಬ್ಯಾಟರಿಯಿಂದ ನಿಮ್ಮ ಇಂಜನ್ ಪ್ರಾರಂಭಿಸಲು ಸಾಧ್ಯವಾದರೆ ಮತ್ತೊಂದು ಬ್ಯಾಟರಿ. ಮಳೆಗಾಲದ ಪರಿಸ್ಥಿತಿಗಳು. ಭಾರತದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಸ್ಥಳಗಳನ್ನು ನಕ್ಷೆಯಲ್ಲಿ ನೋಡಬಹುದು. ಹೆಚ್ಚು ಮಳೆ ಬೀಳುವಾಗ ರಸ್ತೆಯ ಗೋಚರತೆ ಕಡಿಮೆಯಾಗುತ್ತದೆ. ಎಚ್ಚರ ವಹಿಸಬೇಕು ಹಾಗೂ ಗಾಜುರೆಸ್ಸನ್ನು, ವೈಪರ್ರನ್ನು ಉಪಯೋಗಿಸಬೇಕು. ವಾಹನದ ಒಳಗಡೆಯಿಂದ ಗಾಜಿನ ಮೇಲೆ, ವಿಂಡ್ ಶೀಲ್ಡ್ ಮೇಲೆ ಮಂಜು ಉಂಟಾಗುತ್ತದೆ. ಇದನ್ನು ಎಸಿ ಗಾಳಿಯಿಂದ ಹೋಗಲಾಡಿಸಬಹುದು. ಎಸಿ ಇಲ್ಲದಿದ್ದಲ್ಲಿ ಒಂದು ಸ್ವಚ್ಛ ವಸ್ತ್ರದ ಮೂಲಕ ಒರೆಸಿರಿ. ವಸ್ತ್ರದಿಂದ ಗಾಜಿನ ಮೇಲೆ ಪಟ್ಟಿ ಮೂಡದ ಹಾಗೆ ನೋಡಿಕೊಳ್ಳಬೇಕು.
ಮಳೆ ಬಿದ್ದಾಗ ಅಕ್ವಾಪ್ಲೇನಿಂಗ್ ಆಗುತ್ತದೆ. ಇದರಿಂದ ಚಕ್ರಗಳು ಜಾರುತ್ತದೆ, ಎಚ್ಚರ ವಹಿಸಬೇಕು. ಇದರ ಬಗ್ಗೆ ಹೆಚ್ಚು ವಿವರ ಮುಂದಕ್ಕೆ ಬರುತ್ತದೆ. ಮಳೆನೀರಿನಿಂದ ರಸ್ತೆ ತುಂಬಿದರೆ ನಡುವಣಗಳು ಹಾಗೂ ಅಡಚಣೆಗಳು ಕಾಣುವುದಿಲ್ಲ. ಎಚ್ಚರ ವಹಿಸಿ ನಿಧಾನವಾಗಿ ಚಲಿಸಬೇಕು. ಪಾದಚಾರಿಗಳನ್ನು ಗಮನಿಸಿ ಚಲಿಸಬೇಕು. ಮರುಭೂಮಿಯ ಪರಿಸ್ಥಿತಿಗಳು. ರಸ್ತೆಯ ಮೇಲೆ ಮರಳು ಹೆಚ್ಚು ಇದ್ದಾಗ ಅಥವಾ ಮರಳಿನ ಮೇಲೆ ಚಲಿಸುವಾಗ ಒಂದೇ ಕಡೆ ನಿಲ್ಲಿಸದೆ ವಾಹನ ಚಲನೆಯಲ್ಲೇ ಇರಬೇಕು. ಆಗ ಚಕ್ರಗಳು ಮರಳಲ್ಲಿ ಕುಸಿಯುವ ಸಾಧ್ಯತೆ ಕಡಿಮೆ ಇರುತ್ತದೆ. ವಾಹನದ ಚಾಲನೆ ಪ್ರಾರಂಭಿಸುವಾಗ ನಿಧಾನವಾಗಿ ವೇಗವನ್ನು ಹೆಚ್ಚಿಸಬೇಕು. ಹಠಾತ್ತನೆ ಚಲಿಸಿದರೆ ಚಕ್ರಗಳು ಮರಳಿನ ಮೇಲೆ ಜಾರುತ್ತವೆ. ಚಕ್ರಗಳಲ್ಲಿ ಗಾಳಿಯ ಒತ್ತಡವನ್ನು ಸ್ವಲ್ಪ ಕಡಿಮೆ ಇಟ್ಟಲ್ಲಿ ರಸ್ತೆಯ ಹಿಡಿತ ಮತ್ತು ವಾಹನದ ಎಳೆತ ಹೆಚ್ಚು ಇರುತ್ತದೆ. ವಾಹನವನ್ನು ತಿರುಗಿಸುವಾಗ ಅಗಲವಾದ ತ್ರಿಜ್ಯದ ರೇಡಿಯಸ್ ತಿರುವನ್ನು ಮಾಡಿರಿ. ಸಣ್ಣ ತ್ರಿಜ್ಯ ಇದ್ದರೆ ಚಕ್ರಗಳು ಸಿಕ್ಕು ಹಾಕಿಕೊಳ್ಳುವ ಸಾಧ್ಯತೆ ಇರುತ್ತದೆ. ಇತರರು ಚಲಿಸಿದ ಪಟ್ಟಿಗಳಲ್ಲಿ ಚಲಿಸಿದರೆ ಅವರ ಚಕ್ರಗಳ ಒತ್ತಡದಿಂದ ಗಟ್ಟಿಯಾಗಿರುವ ನೆಲದ ಮೇಲೆ ಚಲಿಸಬಹುದು. ಚಕ್ರಗಳು ಮರಳಲ್ಲಿ ಸಿಕ್ಕು ಹಾಕಿಕೊಂಡ ಪರಿಸ್ಥಿತಿಯಲ್ಲಿ ಹಿಂದಕ್ಕೆ ಚಲಿಸುವ ಪ್ರಯತ್ನ ಮಾಡಿರಿ. ಆಗ ಚಕ್ರಗಳು ಮರಳಿನಿಂದ ಬಿಡಿಸಿಕೊಂಡು ಹೊರಗೆ ಬರುವ ಸಾಧ್ಯತೆ ಇರುತ್ತದೆ. ವಾಹನವನ್ನು ನಿಲ್ಲಿಸಲು ಬಿರಿಯನ್ನು ಉಪಯೋಗಿಸಿ ಮಾತ್ರ ನಿಲ್ಲಿಸತಕ್ಕದ್ದು. ನಿಧಾನವಾಗಿ ತನ್ನಷ್ಟಕ್ಕೆ ತಾನೇ ನಿಲ್ಲಿಸಲು ಪ್ರಯತ್ನಿಸಿದರೆ ಚಕ್ರಗಳು ಮರಳಲ್ಲಿ ಕುಸಿಯುವ ಸಂಭವ ಇರುತ್ತದೆ.